ನಮಸ್ತೆ ಎಲ್ಲರಿಗೂ. ಇದು ಬಂದು ಟ್ಯೂಸ್ಡೇ ಬ್ಲಾಗ್ ಆಗಿರುತ್ತೆ. ಮಂಡೇದು ನಿನ್ನೆ ಅಪ್ಲೋಡ್ ಮಾಡಿದ್ದೆ ನಾನು. ಮಂಡೇ ನಂದು ಫುಲ್ಲು ವೀಡಿಯೋ ನೋಡಿದರೆ ಗೊತ್ತಾಗುತ್ತೆ. ಮಂಡೇ ನಾವು ಮಲಗೋದಕ್ಕೇ ಸುಮಾರು 2ರಿಂದ 2:30 ಆಯಿತು. ಚಕ್ಲಿ ಎಲ್ಲ ಮಾಡಿ ಮುಗಿಸಿ ಏನೋ ಸ್ವಲ್ಪ ಮಾತಾಡಬೇಕಿತ್ತು, ಮಾತಾಡಿಕೊಂಡು ಮಲಗೋದಕ್ಕೆ ನಾವು 2:30 ಆಗೇ ಹೋಯಿತು. ಹಿಂದೆಲೇ ನಾವು 5 ಗಂಟೆಗೆ ಎದ್ವಿ ಬೆಳಿಗ್ಗೆ, ಮಂಗಳವಾರ. ಏನಕ್ಕೆ ಅಂತ ಹೇಳಿದ್ರೆ, ಲಾಸ್ಟು ವೀಕು ನಾನು ಹೋಗೋದಕ್ಕಾಗಿರಲಿಲ್ಲ ರಾಯರ ಮಠಕ್ಕೆ. ಸೊ ಇವತ್ತಾದರೂ ಹೋಗಬೇಕು. ಇನ್ನು ಹಬ್ಬ ಬೇರೆ ಇರೋದ್ರಿಂದ, ಗೌರಿ ಹಬ್ಬ. ಅಮ್ಮನಿಗೆ ಬಂದು ಬರೀ ಬುಧವಾರ ಮಾತ್ರ ಗಣೇಶ ಹಬ್ಬದ ದಿನ ರಜೆ ಕೊಟ್ಟಿದ್ದರು. ಟ್ಯೂಸ್ಡೇ ಅಮ್ಮಂಗೆ ರಜಾ ಕೊಟ್ಟಿರಲಿಲ್ಲ. ಬಟ್ ನಾನು ಜಗಳ ಮಾಡಿ ಹಾಕ್ಸಿದ್ದೆ. ಹಬ್ಬ ಡೈಲಿ ಬರುತ್ತಾ ಹಾಕು ಅಂತ ಹೇಳ್ಬಿಟ್ಟು ಅಮ್ಮಂಗೆ ರಜಾ ಹಾಕ್ಸಿದ್ದೆ. ಇನ್ನೂ ಅಮ್ಮನಿಗೆ ರಜಾ ಹಾಕಿಸ್ಬಿಟ್ಟು ನಾನು ಟ್ಯೂಸ್ಡೇ ಅಲ್ಲಿ ದೇವಸ್ಥಾನಕ್ಕೆ ಹೋದರೆ ಇನ್ನು ಅಮ್ಮ ಕೆಲಸ ಎಲ್ಲ ಹಿಂಗೆ ಐತೆ ಹಂಗೆ ಐತೆ ಅಂತ ಇದು ಮಾಡ್ತಾರೆ ಅಂತ ಹೇಳಿಬಿಟ್ಟು ನಾನು ನೈಟು ಚಕ್ಲಿ ಎಲ್ಲ ಮಾಡ್ತಿರ್ಬೇಕಿದ್ರೆ ನಾನು ಮತ್ತು ನಮ್ಮ ಯಜಮಾನ್ರು ಇಬ್ಬರೂ ಮಾತಾಡಿಕೊಂಡು ಮಲ್ಕೊಂಡ್ವಿ. ಬೆಳಿಗ್ಗೆನಾದರೂ ಹೋಗೋಣ ರೀ, ಬೆಳಿಗ್ಗೆ ಬೇಗ ಎದ್ದು ಅಂತ ಹೇಳ್ಬಿಟ್ಟು. ಸರಿ ಅಮ್ಮ ಆಯಿತು ಹೋಗಿ ಬರೋಣ ನಡಿ ಅಂತ ಹೇಳಿದ್ರು. ನಾವು ಸುಮಾರು ಒಂದು 5 ಗಂಟೆ ಅಂತ ಅನಿಸುತ್ತೆ, ಸಾರಿ 5:30 ನಾವು ಎದ್ದಾಗ, ಬೆಳಿಗ್ಗೆ 5:30ಗೆ ಎದ್ದು ಇಬ್ಬರು ಎಲ್ಲ ಸ್ನಾನ ಮಾಡಿಕೊಂಡು ಕರೆಕ್ಟಾಗಿ ನಾವು ಮನೆ ಬಿಟ್ಟಾಗ 6:30 ಆಗಿತ್ತು. ದೇವಸ್ಥಾನದ ಒಳಗಡೆ ಏನಷ್ಟು ರಶ್ ಇರಲಿಲ್ಲ. ಆಮೇಲೆ ರಶ್ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಬಟ್ ನಾವು ಬೆಳಿಗ್ಗೆ 6:30ಗೆ ಇಲ್ಲಿ ಬಿಟ್ವಿ. ನಮಗೆ 1 ಅವರ್ ಹತ್ತತ್ರ ಆಗೇ ಆಗುತ್ತೆ ಬಸ್ಸಲ್ಲಿ ಹೋದರೆ. ಅದು ನಾವು ಗಾಡೀಲಿ ಹೋಗಿರೋದ್ರಿಂದ ಒಂದು 1/4 ಅವರು ಸೇವ್ ಆಗುತ್ತೆ ನಮಗೆ. 15 ನಿಮಿಷ ಸೇವ್ ಆಗುತ್ತೆ ಟೈಮು. 3/4 ಗಂಟೆ ಅಷ್ಟೊತ್ತಿಗೆ ನಾವು ಹೋದ್ವಿ. ಅಲ್ಲಿಗೆ ಹೋಗಿ ಗಾಡಿ ಸೈಡ್ಗೆ ಹಾಕಿ ಒಳಗಡೆ ಹೋಗಿ ಸ್ವಲ್ಪ ಕ್ಲಿಪ್ಪಿಂಗ್ಸು ತೆಗೀರಿ ಅಂತ ಹೇಳ್ಬಿಟ್ಟು ಫೋನ್ ಅವ್ರಿಗೆ ಕೊಟ್ಟಿದ್ದೆ. ಫೋನ್ ಮಾಮೂಲಿ ಯೂಸ್ ಮಾಡೋಗಿಲ್ವಲ್ಲ ಅಲ್ಲಿ, ಮಾಮೂಲಿ ಪ್ರತಿನಿತ್ಯ ವೀಕ್ಲಿ ಒನ್ಸ್ ನಾನು ಹೆಂಗೆ ಮಾಡ್ತೀನೋ ಅದೇ ಥರ ಎಲ್ಲ ಮಾಡಿ ಮುಗಿಸ್ದೆ. ಇನ್ನು ಏನಂದರೆ ಹಿಂದಿನ ದಿನ ಎಲ್ಲ ಅಲಂಕಾರ ಇರುತ್ತಲ್ವ, ಅದನ್ನೇ ಇನ್ನೂ ತೆಗೆದಿರಲಿಲ್ಲ ಇವತ್ತು. ಆಮೇಲೆಲ್ಲ ತೆಗೆದು ಅಭಿಷೇಕ ಮಾಡ್ತಾಯಿದ್ರು. ಫುಲ್ ಅಭಿಷೇಕನೂ ನಾವು ಮುಗಿಯೋ ತನಕನೂ ಇರೋದಕ್ಕಾಗಲಿಲ್ಲ. ಏನಕ್ಕಂದರೆ ನನ್ನ ಬಿಟ್ಟು ಮನೆಗೆ ನಮ್ಮ ಯಜಮಾನ್ರು ಬೇರೆ ರಜಾ ಹಾಕಿರ್ಲಿಲ್ವಲ್ಲ ಹಬ್ಬಕ್ಕೆ. ಇನ್ನು ಅವರು ನನ್ನ ಮನೆಗೆ ಬಿಟ್ಟು ಇನ್ನು ಹೋಗಬೇಕು ಅಂತ ಹೇಳ್ಬಿಟ್ಟು ಡ್ಯೂಟಿಗೆ 9 ಗಂಟೆ ಅಷ್ಟೊತ್ತಿಗೆ ನಾವು ವಾಪಸ್ ಮನೆಗೆ ಹೋಗಬೇಕು, ಬೇಗ ಮಾಡಿಬಿಡಮ್ಮ ಅಂತ ಹೇಳಿದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಹೊರಟ್ವಿ. ಹೋಗಿ ಅಲ್ಲೆಲ್ಲ ಮುಗಿಸಿ, ಮತ್ತು ಇನ್ನೊಂದು ಏನಂದರೆ, ನನಗೆ ಇಷ್ಟು ವಾರಗಳಾಯಿತು ನಾನು ಹೋಗ್ತಾಯಿದ್ದೀನಿ. ಯಾವಾಗಲೋ ಒಂದು ವಾರ ಮಾತ್ರ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ನನಗೆ. ಸಿಕ್ಕಿರಲಿಲ್ಲ ನನಗೆ ಕಾಯಿ. ಬಟ್ ಅದೊಂದು ಇದಾಯ್ತಷ್ಟೇ. ಅದು ಬಿಟ್ಟರೆ ಇನ್ನೂ ಮಿಕ್ಕಿದ ವಾರಗಳಲ್ಲೆಲ್ಲ ನನಗೆ ಸಿಗ್ತಾಯಿದೆ. ಕರೆಕ್ಟಾಗಿ ಹೋಗಿದ ತಕ್ಷಣ ಕಾಯಿ ಸಿಗ್ತಿದೆ, ತೆಗೆದುಬಿಡ್ತೀನಿ. ತೆಗೆದು ಆಮೇಲೆ ನಂದು ಮಾಮೂಲಿ ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ರೆಗ್ಯುಲರಾಗಿ ಅಲ್ಲಿ ಕೊಡೋದು ಪ್ರಸಾದನ ತಿಂದ್ಕೊಂಡು ಬರ್ತೀವಿ. ಅಷ್ಟೊತ್ತಿಗೆ ಮಾಡಿದರು ಅವತ್ತು. ಎಷ್ಟು ಬೇಗ ಮಾಡ್ತಾರೆ ಅಂದರೆ ನಂಗೆ ಗೊತ್ತೇ ಇರಲಿಲ್ಲ. ನನಗಿವತ್ತು ಪ್ರಸಾದ ಸಿಗಲ್ಲ ಅಂತ ಅಂದ್ಕೊಂಡೆ ಹೋದ್ವಿ. ಸ್ವೀಟ್ ಪೊಂಗಲ್ಲು, ಖಾರ ಪೊಂಗಲ್ಲು ಎರಡೂ ಚೆನ್ನಾಗಿತ್ತು ಇವತ್ತು. ಬೇರೆ ದಿನಗಳಿಗಿಂತ ಇವತ್ತು ಇನ್ನೂ ಚೆನ್ನಾಗಿತ್ತು. ತಿಂದ್ವಿ. ಆಮೇಲೆ ರಾಯರ ಮೇಲೆ ಹಾಕಿದ್ದು ಹೂವು ಇತ್ತು, ಅಲ್ಲಿ ಕೊಟ್ಟರು. ಅದನ್ನು ತಗೊಳ್ರಿ ಗಾಡಿಗೆ ಹಾಕ್ರಿ ಅಂತ ಹೇಳ್ಬಿಟ್ಟು ಕೊಟ್ಟೆ. ಆಮೇಲೆ ಇನ್ನೊಂದೇನೆಂದರೆ ಕಾಮಿಡಿ, ನಾವು ಇತ್ತಿಂದ ಹೋಗ್ಬೇಕಿದ್ರೆ ರೀ ಎಲ್ಲಿ ಇಡೋದು, 2 ಹೆಲ್ಮೆಟ್ ಕಲರ್ಗಳೇ ಜಾಸ್ತಿ ಆಗಿಬಿಟ್ಟಿದ್ದಾರೆ ಇವಾಗ ಅಂತ ಹೇಳ್ಬಿಟ್ಟು ರೇಗಿಸ್ತಿದ್ದೆ. ನೀನು ಯಾಕೆ ಟೆನ್ಷನ್ ತಗೋತೀಯ, ನಿಮ್ಮದೇನೋ ನೀವು ಡಿಕ್ಕಿಗೆ ಹಾಕೋತೀರ, ನಂದು ಏನು ಮಾಡೋದು ಅಂತ ಹೇಳ್ತಿದ್ದೆ. ನೀನು ಯಾಕೆ ಟೆನ್ಷನ್ ತಗೋತೀಯ, ಬಾರಮ್ಮ ನೀನು ನೋಡಂಗೆ ನಾನು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ಏನು ಮಾಡ್ತಾರೆ ಅಂತ ಗೊತ್ತಿಲ್ವಲ್ಲ, ಎಲ್ಲಿಡ್ತಾರೆ ಅಂತ ಗೊತ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ನಾನು ಇನ್ಸ್ಟಾಗ್ರಾಮಲ್ಲಿ ಸುಮಾರು ರೀಲ್ಸ್ಗಳಲ್ಲಿ ನಾನು ನೋಡಿದ್ದೀನಿ ಹೆಲ್ಮೆಟ್ಟು ಇದು ಮಾಡೋದನ್ನು. ಇವರು ಅದೇ ಥರನೇ ಮಾಡಿದ್ರು. ಓ ಹೌದಾ, ಈ ಥರ ನೋಡಿದ್ದೀನಿ ಟ್ರಿಕ್ಕು, ನೀವು ಅದನ್ನೇ ಫಾಲೋ ಮಾಡ್ತಾಯಿದ್ದೀರಾ ಅಂತ ನಾನಂದೆ. ಹ್ಞೂ ಅಂತ ಹೇಳ್ಬಿಟ್ಟು ಅದನ್ನು ಒಳಗಡೆ ಹಾಕ್ಬಿಟ್ಟು ಲಾಕ್ ಮಾಡಿದರು ಡಿಕ್ಕಿನ. ಅದೊಂದು ಟಿಪ್ಸು ನಾನು ನೋಡಿಕೊಂಡೆ. ಆಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಪೂಜೆನ
ಕರೆಕ್ಟಾಗಿ 8:45 9 ಗಂಟೆ ಅಷ್ಟೊತ್ತಿಗೆಲ್ಲ ಮನೇಲಿದ್ವಿ. ಬಂದು ನನ್ನ ಬಿಟ್ಟು ಇನ್ನೂ ಮಕ್ಳುಗಳಿರಲಿಲ್ವಲ್ಲ, ನಿಮಗೆ ಗೊತ್ತಿರೋ ಹಂಗೆ ನೈಟೇ ನನ್ನ ತಮ್ಮ ಬಂದು ಕರ್ಕೊಂಡು ಹೋಗ್ಬಿಟ್ಟಿದ್ದ ಅಮ್ಮನ ಮನೆಗೆ. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಇನ್ನು ಮಕ್ಕಳು ಕೂಡ ಇರಲಿಲ್ಲ. ನಾನು ಬಂದು ಇನ್ನು ಹಿಂದಿನ ದಿನ ಎಲ್ಲ ಬೇಳೆ ಎಲ್ಲ ಬೇಯಿಸಿ ಇಟ್ಟಿದ್ದೆ ಒಬ್ಬಟ್ಟಿಗೆ ಅಂತ ಹೇಳ್ಬಿಟ್ಟು ಅದನ್ನು ಹೂರ್ಣನ ಎಲ್ಲ ರುಬ್ಬಿ ಇಟ್ಬಿಟ್ಟು ಅಷ್ಟೊತ್ತಿಗೆ ಕರೆಕ್ಟಾಗಿ 10 ಗಂಟೆ 10:30 ಆಗೇ ಹೋಯ್ತು. ಹೂರ್ಣ ಎಲ್ಲ ರುಬ್ಬಿ ಅಮ್ಮನ ಮನೆಗೆ ತೊಗೊಂಡೋಗೋದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಎಲ್ಲ ಇದು ಮಾಡೋಷ್ಟೊತ್ತಿಗೆ 10:30 ಆಗೇ ಹೋಯ್ತು. ಆಮೇಲೆ ಅಷ್ಟರಲ್ಲಿ ನನ್ನ ತಮ್ಮ ಬಂದ. ಬಾ ಗಣೇಶನ ತೊಗೊಬರೋಣ ಅಂತ ಹೇಳ್ಬಿಟ್ಟು, ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಗಣೇಶನ ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ನಿಜವಾಗ್ಲೂ ನಾವು ಹೋಗಿ ಒಂದು ಸೆಲೆಕ್ಟ್ ಮಾಡಿಬಿಟ್ಟು ಫೈನಲ್ ಮಾಡಿಬಿಟ್ಟು ಪಟ್ ಅಂತ ತೊಗೊಬಂದ್ಬಿಡ್ತೀವಿ. ನಿಜ ಏನಕ್ಕೆ ಅಂತ ಗೊತ್ತಿಲ್ಲ. ಈ ಸಲ ಸುಮಾರು ಒಂದು 7ರಿಂದ 8 ಅಂಗಡಿ ಕೇಳಿದ್ದೀವಿ. ನನಗಂತೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಏನಕ್ಕೆ ಈ ಥರ ಆಗ್ತಿದೆ? ಸುಮಾರು ಅಂದರೆ ಸುಮಾರು ಅಂಗಡಿಗಳೇ ಓದೋದು ಕಡೆ ಎಲ್ಲ ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀವಿ, ಒಂದೊಂದು ಕಡೆ ತೊಗೊಂಡಿಲ್ಲ. ಅದನ್ನೇ ಆ್ಯಡ್ ಮಾಡಿರೋದು ಇಲ್ಲಿ. ಸುಮಾರು ಕಡೆ ಎಲ್ಲ ಕೇಳಿ ಎಲ್ಲ ಇದು ಮಾಡಿ ನನಗೆಲ್ಲೂ ಅಡ್ಜಸ್ಟ್ ಆಗ್ತಾನೆ ಇರಲಿಲ್ಲ. ನನಗೆ ಗಣೇಶ ಚೆನ್ನಾಗಿದೆ ಲಕ್ಷಣವಾಗಿ, ಇದು ತೊಗೊಳ್ಳೋಣ ಅಂತ ಅಂದ್ಕೊಂಡಾಗ ನನಗೆ ಇದೇ ಇಷ್ಟ ಆಗೋದಿಲ್ಲ. ಅಮೌಂಟೇ ಇಷ್ಟ ಆಗೋಲ್ಲ, ಅಡ್ಜಸ್ಟ್ ಆಗೋಲ್ಲ. ರೈಟು ಜಾಸ್ತಿ ಹೇಳ್ಬಿಡ್ತಾರೆ. ನನಗೆ ಅಮೌಂಟು ಅಡ್ಜಸ್ಟ್ ಆಯಿತು ಅಂತ ಅಂದರೆ ನನಗೆ ಮುಖದ ಲಕ್ಷಣವೇ ಚೆನ್ನಾಗಿ ಕಾಣಿಸಲ್ಲ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ನನ್ನ ಮಕ್ಕಳು ಕಲರ್ದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರು ಇದು ಮಾಡ್ತಿದ್ರು. ಸರಿ ಆಯಿತು ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಿದ್ರೆ 1,500 2,000 ಹೇಳ್ತಿದ್ದಾರೆ ಗಣೇಶನಿಗೆ. ಚಿಕ್ಕದು ಏನು ಮನೆ ಒಳಗಡೆ ಕೂರಿಸೋದು ಅಂದರೆ ಗೊತ್ತಲ್ವಾ, ಇನ್ನೆಷ್ಟು ದೊಡ್ಡದು ತೊಗೊಳೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ನೆಕ್ಸ್ಟು ನನಗೆ ಅಡ್ಜಸ್ಟ್ ಆಗಲೇ ಇಲ್ಲ. ಫೈನಲಾಗಿ ಒಂದು ಕಡೆ ಅಡ್ಜಸ್ಟ್ ಆಯಿತು. ಕಲರ್ಗೆ ಅಂತ ಹೋಗಿ ಮಣ್ಣಿನ ತೊಗೊಂಬಂದ್ವಿ. ಅದು ನನಗೆ ಯಾವುದ್ರಲ್ಲೂ ಕಾಣದೇ ಇರೋದು ಮುಖದ ಲಕ್ಷಣ ನನಗೆ ಇದರಲ್ಲಿ ಕಾಣಿಸ್ತು. ಜಸ್ಟ್ ನಾನು ಒಂದು ಕಡೆ ರೈಟೆಲ್ಲ ಮಾತಾಡಿಬಿಟ್ಟು 750ಗೆ ಇಲ್ಲ 750 ಅಲ್ಲ 900ಗೆ ಫೈನಲ್ ಮಾಡಿದರು ಅವರು. ನಾನು 800ಅಲ್ಲೇ ಇದ್ದೆ. ಅವರು ಇದು ಮಾಡಲೇ ಇಲ್ಲ ಕಡೆಗೂ 900 ಅಂತಲೇ ಕೂತ್ಕೊಂಡ್ರು. ಹಂಗೂ ಹಿಂಗೂ ಇದು ಮಾಡಿದರು. ಸ್ವಲ್ಪ ಇನ್ನೊಂದು 50 ಬಿಡ್ತಿದ್ರೇನೋ ಒಂದು 850ಗೆ ಇದು ಮಾಡ್ತಿದ್ರು. ನಾನು 800ಗೆ ನಿಂತ್ಕೊಂಡಿದ್ದೆ. ಬಟ್ ಇದು ಬಂದು 750. ಇನ್ನು 100 ರೂಪಾಯಿಗೆ ಅಷ್ಟೇ ವ್ಯತ್ಯಾಸ ಅಲ್ಲಿ ಬಿಟ್ಟು ಬಂದಿದ್ದಿಲ್ಲಿಗೆ. ಆದರೂ ಚೆನ್ನಾಗಿತ್ತು ಅದು ಕಲರ್ದು ಗಣೇಶ. ಒಂದು 100 ರೂಪಾಯಿಗೆ ಇದಾಯಿತು ಅಷ್ಟೇ. ಬಟ್ ಫೈನಲ್ಲಾಗಿ ಇದನ್ನೇ ತೊಗೊಂಬಂದ್ವಿ. ನಮ್ಮ ಮನೆಗೆ ನಾವು ಎಷ್ಟು 20 ಅಂಗಡಿ ಹುಡುಕಿದ್ರೂ ನಮ್ಮ ಮನೆಗೆ ಯಾರು ಬರಬೇಕೋ ಅದೇ ಬರೋದಕ್ಕೆ ಸಾಧ್ಯ. ಎಲ್ಲ ದೇವರು ಒಂದೇ. ಬಟ್ ಆದ್ರೂ ಏನೋ ಗೊತ್ತಿಲ್ಲ ನನಗೆ ಇಷ್ಟನೇ ಆಗಲಿಲ್ಲ ಯಾವುದೂ. ನೋಡ್ತಿರ್ಬೋದು ನೀವೇ ಎಲ್ಲ ಕ್ಲಿಪ್ಪಿಂಗ್ಸಲ್ಲೂ. ಬಟ್ ನನಗೆ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ನನಗೂ ಅನ್ನಿಸ್ತೈತೆ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಗಣೇಶಗಳು ಅಂತ ಹೇಳ್ಬಿಟ್ಟು ಕಲರ್ದು. ಬಟ್ ನನಗೆ ಯಾಕೆ ಹಂಗೆ ಅನ್ನಿಸ್ತು ಅಂತಲೇ ಗೊತ್ತಿಲ್ಲ. ಒಂದು ಸ್ವಲ್ಪನೂ ಇಷ್ಟನೇ ಆಗಲಿಲ್ಲ ನನಗೆ. ಸರಿ ಆಯಿತು ಫೈನಲಾಗಿ ತೊಗೊಂಬಂದಿದ್ದಾಯಿತು. ಅಲ್ಲಿಂದನೂ ನಾನೇ ತೊಗೊಂಬಂದೆ. ಅಯ್ಯೋ ನಾನು ಸ್ನಾನ ಮಾಡಿಲ್ಲ ಇವತ್ತು, ಆರ್ಡ್ರ್ ಮೇಲೆ ಆರ್ಡ್ರು ಬೀಳ್ತಾನೆ ಐತೆ. ನಾನು ಡ್ಯೂಟಿಯಿಂದ ಈಗ ತಾನೇ ಬಂದಿದ್ದೀನಿ, ಸ್ನಾನ ಮಾಡಿಲ್ಲ, ನಾನು ಡ್ಯೂಟಿ ಮುಗಿಸ್ಕೊಂಬಂದು ನಾನು ಸ್ನಾನ ಮಾಡ್ತೀನಿ ಅಂತ ಹೇಳಿದ್ದ. ಇನ್ನು ಅವನು ಸ್ನಾನ ಮಾಡಿರಲಿಲ್ವಲ್ಲ, ಸೊ ಅದಕ್ಕೆ ಅಲ್ಲಿಂದನೂ ನಾನೇ ತೊಗೊಂಬಂದೆ ಗಣೇಶನ್ನ. ತೊಗೊಂಬಂದು ಆಮೇಲೆ ಅಮ್ಮ ಆರತಿ ಮಾಡಿ ಒಳಗಡೆ ಕರ್ಕೊಂಡ್ರು. ಇನ್ನೊಂದು ಸ್ವಲ್ಪ ತರೋದಿತ್ತು ಹಬ್ಬದ್ದು. ನಾವು ಸಂಡೇ ಎಲ್ಲ ಸ್ವಲ್ಪ ತೊಗೊಬಂದಿದ್ವಿ. ಇನ್ನು ಮಿಕ್ಕಿದ್ದು ಹೂವು, ಹಣ್ಣು ಮತ್ತು ಬಾಳೆಕಂದು, ಬಾಳೆ ಎಲೆ, ಈ ಥರ ಮಾವಿನ ಸೊಪ್ಪು, ಈ ಥರ ಐಟಮ್ಗಳಿರುತ್ತಲ್ವ, ಅದನ್ನೆಲ್ಲ ತೊಗೊಬರ್ಬೇಕಿತ್ತು. ಅದನ್ನು ಎಲ್ಲ ತೊಗೊಂಬಂದ್ವಿ ಮಳೆ ಬರೋಷ್ಟೊತ್ತಿಗೆ. ಆಮೇಲೆ ಅಮ್ಮಂದು ಸೀರೆ ಬಂದು ಹೊಲಿಯೋದಕ್ಕೆ ಸ್ಟಿಚಿಂಗ್ಗೆ ಕೊಟ್ಟಿದ್ದೆ, ಅವರು ಕೊಟ್ಟರು ಅಷ್ಟೊತ್ತಿಗೆ. ಅದನ್ನು ತೊಗೊಂಬಂದು ಬ್ಲೌಸು ನಾನು ಹೇಳಿದ್ನಲ್ಲ ನಿಮಗೆ, ಅದು ಅಮ್ಮಂದು ಕೊಟ್ಟಿದ್ದೀನಿ. ಸ್ಯಾರಿ ಬಂದಮೇಲೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು, ಅಮ್ಮ ಏನೋ ಆ ಥರ ಇಷ್ಟಪಡೋದಿಲ್ಲ, ನನಗೆ ಡಿಸೈನ್ ಬೇಕು, ಅದು ಬೇಕು, ಇದು ಬೇಕು ಅಂತ ಹೇಳ್ಬಿಟ್ಟು. ಸೊ ಅದರಿಂದ ಸಿಂಪಲ್ಲಾಗೆ ಹೊಲಿಸ್ಕೋತಾರೆ ಅವರು ಯಾವಾಗ್ಲೂ. ಫೈನಲಾಗಿ ಅಮ್ಮಂದು ಬ್ಲೌಸು ಬಂತು ನಾಳೆ ಹಾಕೊಳ್ಳೋದಕ್ಕೆ. ಆಮೇಲೆ ನೆಕ್ಸ್ಟು ಕರ್ಜಿಕಾಯಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಮತ್ತು ಒಬ್ಬಟ್ಟಿಗೆ ಹೂರ್ಣ ಎಲ್ಲ ನಾನು ಮನೆಯಿಂದ ರೆಡಿ ಮಾಡ್ಕೊಂಡು ತೊಗೊಂಡೋಗಿದ್ದೆ. ಇನ್ನು ವೈಟ್ದು ಮೈದಾದು ಬೇಕಲ್ವಾ, ಸೊ ಅದನ್ನೆಲ್ಲ ಕಲಸಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟು ಕರ್ಜಿಕಾಯಿಗೆ ಕಲಸಿ ಎತ್ತಿಟ್ಕೊಂಡೆ. ಆಮೇಲೆ ಲಾಸ್ಟಲ್ಲಿ ಒಬ್ಬಟ್ಟು ಮಾಡಿದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಹಿಡಿಯುತ್ತೆ, ಟೈಮ್ ಜಾಸ್ತಿ ಹೋಗುತ್ತೆ.
ಸೊ ಅದರಿಂದ ಇದೆಲ್ಲ ಸ್ವಲ್ಪ ಸ್ವಲ್ಪ ಮಾಡ್ಕೊತಿರೋದ್ರಿಂದ ಕರ್ಜಿಕಾಯಿ ಅದೆಲ್ಲನೂ ಬೇಗ ಬೇಗ ಆಗೋಗುತ್ತೆ. ಫಸ್ಟ್ ಅದನ್ನು ಮಾಡಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿ ಮುಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನಾನು ಫಸ್ಟು ಕರ್ಜಿಕಾಯಿ ಕಲಸಿಟ್ಟೆ. ಆಮೇಲೆ ಲಾಸ್ಟಲ್ಲಿ ಇದಕ್ಕೆ ಕಲಸಿಟ್ಟೆ ಇದು ಒಬ್ಬಟ್ಟಿಗೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಸಕ್ಕರೆ ಪುಡಿ ಮಾಡಿಕೊಂಡೆ. ಸಕ್ಕರೆ ಪುಡಿ ಏನಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸ್ವೀಟ್ ಪೂರಿ ಅಂತ ಹೇಳ್ಬಿಟ್ಟು ನಾವು ಮಾಡ್ತೀವಿ, ಅದಕ್ಕೆ ಉದುರಿಸೋದಕ್ಕೆ ಮೇಲೆ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ಕೋತೀವಿ ನಾವು. ಆಮೇಲೆ ನೆಕ್ಸ್ಟು ಕೊಬ್ಬರಿ ಸಕ್ಕರೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ ನಾವು, ಅದನ್ನು ರೆಡಿ ಮಾಡಿಕೊಂಡೆ. ಇದು ಬಂದು ರವೆ ಉಂಡೆನೂ ಮಾಡ್ಕೊಂಡಿದ್ದಾಯಿತು. ಮತ್ತು ಕೊಬ್ಬರಿ ಸಕ್ಕರೆ ಅಂತ ಹೇಳಿದ್ನಲ್ಲ, ಅದು ಬಂದು ಕರ್ಜಿಕಾಯಿ ಒಳಗಡೆ ಹಾಕೋದು. ನಾವು ಆ ಥರ ಮಾಡೋದು ತುಂಬ ವೆರೈಟಿ ಎಲ್ಲ ಮಾಡ್ತಾರೆ. ನಮ್ಮ ಶೈಲಿಯಲ್ಲಿ ನಾವು ಯಾವ ಥರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಪ್ರತಿಯೊಂದು ನಾನು ಏನು ಮಾಡಿದ್ದೆ ಈಗ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಚಕ್ಲಿದು, ಕೋಡ್ಬಳೆದು, ನುಪ್ಪಟ್ಟು, ಕೋಡ್ಬಳೆ ವೀಡಿಯೋ ಎಲ್ಲ ರೆಡಿ ಆಗಿದೆ. ಬಟ್ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಇಲ್ಲ. ಜಸ್ಟ್ ಒಂದು ದಿನಕ್ಕೆ ಒಂದು ವೀಡಿಯೋ ಅಷ್ಟೇ ಅಪ್ಲೋಡ್ ಮಾಡೋದು. ಅದರಿಂದ ಸ್ವಲ್ಪ ಈ ವ್ಲಾಗ್ಗಳೆಲ್ಲ ಜಾಸ್ತಿ ಆಗಿರೋದ್ರಿಂದ ಅದೆಲ್ಲ ಉಳ್ಕೊಂಡಿದೆ. ಪ್ರತಿಯೊಂದು ಅದೇ ಥರನೇ ವೀಡಿಯೋಗಳನ್ನೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲೂ ಕರ್ಜಿಕಾಯಿ ಮಾಡೋದು, ಮತ್ತು ಸ್ವೀಟ್ ಪೂರಿ ಮಾಡೋದು, ಒಬ್ಬಟ್ಟು, ಪ್ರತಿಯೊಂದು ವೀಡಿಯೋಗಳು ಇದೆ. ನಾನು ಅದನ್ನು ಎಲ್ಲ ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ. ನಿಮಗೂ ಎಲ್ಲರಿಗೂ ಯೂಸ್ಫುಲ್ ಆಗಲಿ, ನಾವು ಯಾವ ಥರ ಮೆಥಡಲ್ಲಿ ಯಾವ ಥರ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಆಮೇಲೆ ನೆಕ್ಸ್ಟು ಮತ್ತು ಎಲ್ಲ ರೆಡಿ ಮಾಡಿ ಎಲ್ಲನೂ ಇಟ್ಟು ರವೆ ಉಂಡೆ ಒಂದು ಕಟ್ಟಿದೆ. ರವೆ ಉಂಡೆ ಒಂದು ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಸ್ವಲ್ಪ ನನ್ನ ಮಗಳು ಮೆಹಂದಿ ಹಾಕ್ಕೊಡು, ನನಗೆ ಮೆಹಂದಿ ಬೇಕು ಅಂತ ತುಂಬ ಆಸೆ ಮಾಡ್ತಿದ್ಲು. ಸರಿ ಆಯಿತು ಪಾಪ ಅವಳಿಗೆ ಮೆಹಂದಿ ತಂದ್ಕೊಡೋಣ ಅಂತ ಹೇಳ್ಬಿಟ್ಟು ಅಂಗಡಿಗೆ ಹೋಗಿ, ಮತ್ತು ಮಡ್ಲಕ್ಕಿಗೆ ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವು ವರ್ಷವೂ ಯಾವುದು ಮಿಸ್ ಮಾಡದೇ ಇರೋರು ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬೆಲ್ಲನೇ ಮರ್ತ್ಕೊಬಂದ್ಬಿಟ್ಟಿದ್ವಿ ಮಡ್ಲಕ್ಕಿಗೆ. ಸೊ ಅದರಿಂದ ಇವತ್ತು ಅದೇ ಥರ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಸಡನ್ಲಿ ನೆನಪಾಯಿತು. ಕೂತ್ಕೊಂಡು ನಿಧಾನಕ್ಕೆ ನೆನೆಸ್ಕೊ, ಏನಾದರೂ ಮರ್ತ್ಕೊಂಡಿದ್ರೆ. ಇನ್ನು ಬೆಳಿಗ್ಗೆ ನಾವು ಅಷ್ಟೊತ್ತಿಗೆ ಮಾಮೂಲಿ ವರಮಹಾಲಕ್ಷ್ಮಿ ಹಬ್ಬ ನಾವು ಯಾವ ಥರ ಮಾಡ್ತೀವೋ, ನಾವು ಗೌರಿ ಗಣೇಶ ಹಬ್ಬನೂ ಅಷ್ಟೇ, ನಾವು ಸಂಜೆ ಕೂರ್ಸೋಣ, ಮಧ್ಯಾಹ್ನ ಕೂರ್ಸೋಣ ಆ ಥರ ಎಲ್ಲ ಮಾಡಲ್ಲ. ಸೂರ್ಯ ಉದಯ ಆಗೋದಕ್ಕೂ ಮುಂಚೆಲೇ ನಾವು ಮಾಡಿ ಮುಗಿಸ್ಬಿಡ್ತೀವಿ. ಸೊ ಅದರಿಂದ ಅಷ್ಟೊತ್ತಲ್ಲಿ ಏನು ಸಿಗುತ್ತೆ ನಿಮಗೆ ಗೊತ್ತಿರೋ ಹಾಗೇ. ಅದಕ್ಕೆ ಅಮ್ಮ ಎಲ್ಲ ಒಂದು ಸಲ ಚೆಕ್ ಮಾಡ್ಕೊ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಿಧಾನಕ್ಕೆಲ್ಲ ನೆನೆಸ್ಕೊಂಡಿದ್ದ ತಕ್ಷಣ ನನಗೆ ಬೆಲ್ಲ ನೆನಪಾಯಿತು. ಸರಿ ಅಂತ ಹೇಳ್ಬಿಟ್ಟು ಆಮೇಲೆ ಪಟ್ಟಂತ ಹೋಗಿ ತೊಗೊಂಬಂದ್ಬಿಡೋಣ. ನೈಟು ಸುಮಾರು ಒಂದು 12 ಗಂಟೆ 1 ಗಂಟೆ ಆದರೂ ತಿಂಡಿ ಎಲ್ಲ ಬೇಯಿಸ್ಬಿಟ್ಟು ಒಬ್ಬಟ್ಟು ಮಾಡಿಬಿಟ್ಟು ಮಲ್ಕೊಳ್ಳೋಣ. ಫಸ್ಟು ಹೊರಗಡೆ ಕೆಲಸ ಮುಗಿಸ್ಕೊಂಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ರವೆ ಉಂಡೆ ಮಾಡಿದ ತಕ್ಷಣ ಫಸ್ಟು ಎದ್ದೋದೆ. ನನ್ನ ಕೈಲಂತೂ ಆಗೋಲ್ಲ, ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಈಗಿನ ಸ್ವಲ್ಪ ಅಷ್ಟೇ ಅಲ್ವಾ, ಬೆಲ್ಲ ಒಂದೇ ತಾನೇ, ನಿನ್ನ ಮಗಳಿಗೆ ಏನು ಬೇಕೋ ನೋಡಿಕೊಂಡು ತಗೋಬಾ ಅಂತ ಅಮ್ಮ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನನ್ನ ಮಗಳು ನೈಲ್ ಪಾಲಿಶ್ ಕೇಳ್ತಿದ್ಲು. ಈ ಹಬ್ಬ ಅಂತ ಅಂದರೆ ಹೆಣ್ಮಕ್ಳಿಗೆ ಇದೆ ಅಲ್ವಾ, ನಾವು ಫಸ್ಟ್ ಇದೇ ಥರ ಆಡ್ತಿದ್ವಿ. ಇವಾಗ ನಮ್ಮ ಮಕ್ಕಳು, ಅವಾಗ ನಮಗೆ ಕೊಡಿಸ್ತಿದ್ರು, ಇವಾಗ ನಾವು ನಮ್ಮ ಮಕ್ಳಿಗೆ ಕೊಡಿಸ್ಬೇಕು, ಅಷ್ಟೇ ವ್ಯತ್ಯಾಸ. ಆಮೇಲೆ ಏನೋ ಆಸೆ ಪಡ್ತಾಯಿದ್ಲು, ಮೆಹಂದಿ ಹಾಕ್ಕೊಡಮ್ಮ ಅಂತ ಹೇಳ್ಬಿಟ್ಟು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವಳಿಗೋಸ್ಕರ ಅಂಗಡಿಗೆ ಹೋಗಿ ಒಂದು ಮೆಹಂದಿ ಮತ್ತು ಬಟ್ಟೆ ಪಿನ್ನು ಖಾಲಿ ಆಗಿಬಿಟ್ಟಿತ್ತು. ಬಟ್ಟೆ ಪಿನ್ನು, ಆಮೇಲೆ ಇದು ನೈಲ್ ಪಾಲಿಶು, ಬೆಲ್ಲ ಮತ್ತು ಬಳೆ, ಮಡ್ಲಕ್ಕಿ ಗಿಡಕ್ಕೆ ಬಳೆನೂ ಮರ್ತಿದ್ದೆ. ಬಳೆ ಎಲ್ಲ ತೊಗೊಂಡು ಮತ್ತೆ ಬಂದಿದ್ದಾಯಿತು. ಬಂದು ಆಮೇಲೆ ಕರ್ಜಿಕಾಯಿ ಎಲ್ಲ ಮಾಡಿಕೊಂಡು, ಸ್ವಲ್ಪ ಸ್ವಲ್ಪನೇ ಮಾಡಿದ್ದು, ಜಾಸ್ತಿ ಏನು ಮಾಡಿಲ್ಲ. ಅದು ತಿನ್ನಲ್ಲ ನಮ್ಮ ಮನೇಲಿ ಜಾಸ್ತಿ. ಇನ್ನು ಖಾರ ಅಂದರೆ ಬೇಕಾದ್ರೆ ಒಂದು ತಟ್ಟೆ ತುಂಬಿಕೊಟ್ರು ಸಾಕು, ಎಲ್ಲ ಚೆನ್ನಾಗಿ ಪೋಣಿಸ್ತಾರೆ ಅಂತ ಹೇಳ್ತಾರೆ, ಹಾಗೆ ಚೆನ್ನಾಗಿ ಪೋಣಿಸ್ತಾರೆ. ಸ್ವೀಟ್ ಮಾಡಿದ್ರೆ ಮಾತ್ರ ಸ್ವಲ್ಪ ಎಲ್ಲರೂ ದೂರನೇ ನಮ್ಮ ಮನೇಲಿ. ಸೊ ಅದರಿಂದ ಸ್ವಲ್ಪನೇ ಮಾಡ್ಕೊಂಡಿದ್ದು. ಇದು ಬಂದು ಸ್ವೀಟ್ ಪೂರಿ ಅಂತ ಹೇಳಿ ಮಾಡೋದಿದು. ಅದಕ್ಕೆ ಇದು ಚೆನ್ನಾಗಿರುತ್ತೆ. ಇದ್ರದ್ದು ರೆಸಿಪಿನೂ ನಾನು ಹಾಕ್ತೀನಿ ಇಷ್ಟರಲ್ಲೇ. ಇದನ್ನು ಎಲ್ಲ ಮಾಡಿ ಲಾಸ್ಟಲ್ಲಿ ಮಾಡ್ಕೊಂಡಿದ್ದೆ. ಇದನ್ನು ಎಲ್ಲ ಮಾಡಿ ಮುಗಿಸಿ ಆಮೇಲೆ ನೆಕ್ಸ್ಟು ಎದ್ದು ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಲಾಸ್ಟಲ್ಲಿ ಮಕ್ಕಳನ್ನ ಮಲಗಿಸಿ ಲಾಸ್ಟಲ್ಲಿ ಒಬ್ಬಟ್ಟನ್ನ ತಟ್ಟಿದ್ದಾಯಿತು. ಇನ್ನು ಮಕ್ಕಳನ್ನ ಇಟ್ಕೊಂಡು ನಿಜವಾಗ್ಲೂ ಆಗಲ್ಲ, ಅಡುಗೆ ಮನೆಗೆ ಬರ್ತಿರ್ತಾರೆ, ಅವ್ರಿಗೆ ಊಟ ಎಲ್ಲ ಆಲ್ರೆಡಿ ಆಗಿಬಿಟ್ಟಿರುತ್ತೆ. ಊಟ ಎಲ್ಲ ಆಗಿದ್ರೂ ನನ್ನ ಮಕ್ಳದ್ದು ಏನು ಪ್ರಾಬ್ಲಮ್ಮು ಅಂತ ಹೇಳಿದ್ರೆ, ಇದು ನೀರು ಕೊಡು, ಬೇಕು ಅಂತ ನೀರು ಕೊಡು, ಅದು ಕೊಡು, ಇದು ಕೊಡು ಅನ್ಕೊಂಡು ಬರ್ತಾನೆ ಇರ್ತಾರೆ. ಸೊ ಅದರಿಂದ ಫಸ್ಟು ಎಲ್ಲ ಇವರಿಬ್ಬರನ್ನ ಮಲಗಿಸೋದು ಒಳ್ಳೆ ಕೆಲಸ ಅಂತ ಹೇಳ್ಬಿಟ್ಟು ನಾವು ಮಲಗ್ಸೋಕ್ಕೆ, ಊಟ ಮಾಡ್ಬಿಟ್ಟು ಮಲಗ್ಸೋಕ್ಕೆ ಅಂತ ಹೋದರೆ, ಅಮ್ಮ ನೀನು ಮೆಹಂದಿನೇ ಹಾಕಿಲ್ಲ ಅಮ್ಮ,
ಅಂತ ನಾನು ಮರ್ತ್ಬಿಟ್ಟಿದ್ದೀನಿ ಕೆಲ್ಸದ ಟೆನ್ಷನಲ್ಲಿ. ಅವಳೇ ಬಾಯ್ಬಿಟ್ಟು ಕೇಳ್ತಿದ್ದಾಳೆ. ಸರಿ ಆಯಿತು, ಅಯ್ಯೋ ಮರ್ತ್ಬಿಟ್ಟೆ ಮಗಳೇ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಫಸ್ಟು ನೈಲ್ ಪಾಲಿಶ್ ಹಾಕ್ಬಿಟ್ಟೆ. ಮೆಹಂದಿ ಹಾಕಾದ್ಮೇಲೆ ನೈಲ್ ಪಾಲಿಶ್ ಹಾಕೊಳ್ಳೋದಕ್ಕಾಗಲ್ವಲ್ಲ. ಸೊ ಅದರಿಂದ ಫಸ್ಟು ನೈಲ್ ಪಾಲಿಶ್ ಎಲ್ಲ ಹಾಕ್ಬಿಟ್ಟು ಆಮೇಲೆ ಮೆಹಂದಿ ಹಾಕಿ ಏನೋ ಒಂದು ಖುಷಿ. ನನ್ನ ಮಗ ಹಾಕ್ತಿದ್ರೆ ನೋಡ್ತಾ ಇದ್ದ. ನನಗೆ ಹಾಕಲ್ವಾ ಅಮ್ಮ ಅಂತ ಅಂತಿದ್ದ. ನೀನು ಹುಡುಗಿನ ನಿನ್ಗೆ ಹಾಕೋದಕ್ಕೆ ಅಂತ ಹೇಳಿದೆ. ಇಲ್ಲಪ್ಪ ನಾನು ಹುಡುಗ ಅಂತ ಹೇಳ್ಬಿಟ್ಟು ಮತ್ತು ಹುಡುಗರೆಲ್ಲ ಹಾಕೋತಾರ ಅಂತ ಅಂದಿದ್ದು ಸುಮ್ಮನೆ ಕೂತ್ಕೊಂಡ. ಆಮೇಲೆ ಅವಳಿಗೆ ಹಾಕಿಸ್ಬಿಟ್ಟು ಫೈನಲಾಗಿ ಈ ರೀತಿಯಾಗಿ ಬಂತು ಮೆಹಂದಿ. ನನಗೆ ಜಾಸ್ತಿ ಅಷ್ಟು ಒಳ್ಳೊಳ್ಳೆ ಡಿಸೈನ್ಸ್ ಎಲ್ಲ ಬರೋದಿಲ್ಲ. ನನಗೆ ಹೆಂಗೆ ಬರುತ್ತೋ ಆ ಥರ ಸಿಂಪಲ್ಲಾಗಿ ನಾನು ಹಾಕ್ಕೊಟ್ಟಿದ್ದೀನಿ. ಆಮೇಲೆ ಅದನ್ನು ಹಾಕಿ ಇನ್ನೊಂದು ಏನು ಕೆಲಸ ಮಾಡಿಕೊಂಡೆ ಅಂದರೆ 2 ದಿನ 3 ದಿನ ಅನ್ನೋ ಥರನೇ ಮುಂಚೆಲೇ ಹೂವು ಎಲ್ಲ ತೊಗೊಂಬಂದು ಹಾರ ಮಾಡಿ ಮುಡ್ಕೊಳ್ಳೋದಕ್ಕೂ ಎಲ್ಲ ರೆಡಿ ಮಾಡಿ ಕಟ್ಟಿ ಇಡ್ತಿದ್ದೆ ನಾನು. ಬಟ್ ಈ ಸಲ ಏನಾಯಿತು ಅಂದರೆ ಹೂವನೂ ಕೂಡ ನಾನು ಸ್ವಲ್ಪ ಹಾರಗಳನ್ನು ಮಾಡ್ಕೊಳ್ಳಿಲ್ಲ. ಮತ್ತು ಇನ್ನೊಂದು ಹೂವು ರೈಟ್ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪನೇ ತೊಗೊಂಬಂದಿದ್ದು. ಗಣೇಶಂಗೆ ಮಾತ್ರ ಒಂದು ಹಾರ ಮಾಡಿಕೊಂಡೆ, ಮಿಕ್ಕಿದ್ದೆಲ್ಲ ಒಂದೊಂದು ಸಿಂಗಲ್ ಮುಡ್ಸೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಮರಳೆ ಹೂವು ತೊಗೊಂಬಂದಿದ್ವಿ, ಅದನ್ನು ಎಲ್ಲ ಕಟ್ಕೊಂಡೆ. ಕಟ್ಟೋದಕ್ಕೆ ಅಂತ ಕೂತ್ಬಿಟ್ರೆ ಅದೇ ಅಷ್ಟೊತ್ತು ಟೈಮ್ ಆಗಿಬಿಡುತ್ತೆ. ಸೊ ನಾನು ಹೂವು ಕಟ್ಟಿ ನಾನು ಮೇಲೆ ಎದ್ದೇಳೋಷ್ಟೊತ್ತಿಗೆ ಮೆಹಂದಿ ಹಾಕಿಸ್ಕೊಂಡು ನನ್ನ ಮಗಳು ನೀವೇ ನೋಡ್ತಿರ್ಬೋದು ಹಂಗೆ ಮಲ್ಕೊಬಿಟ್ಲು ಅವಳು. ಇವನು ಸ್ವಲ್ಪ ಲೇಟಾಗಿ ಮಲ್ಕೊಂಡ. ನಾನು ಹೂವು ಕಟ್ಟಿ ಮೇಲೆ ಎದ್ದೇಳೋಷ್ಟೊತ್ತಿಗೆ ಅವನು ಮಲಗಿಬಿಟ್ಟ. ಆಮೇಲೆ ನೆಕ್ಸ್ಟು ನಾನು ಹೂವು ಎಲ್ಲ ಕಟ್ಟಿ ಊಟ ಆಲ್ರೆಡಿ ಆಗಿತ್ತು. ಊಟ ಮಾಡಿಬಿಟ್ಟೆ ಹೂವು ಕಟ್ಟೋದಕ್ಕೆ ಕೂತ್ಕೊಂಡಿದ್ದು. ಆಮೇಲೆಲ್ಲ ಮುಗಿಸಿ ಸ್ವಲ್ಪ ಜೀರ್ಣ ಆಗೋಗಿತ್ತು ಆಲ್ರೆಡಿ ಅನಿಸುತ್ತೆ. ಆಮೇಲೆ ಎದ್ದು ಮೇಲೆ ಒಬ್ಬಟ್ಟೆಲ್ಲ ತಟ್ಬಿಡೋಣ, ಮುಗಿಸ್ಬಿಡೋಣ ಕೆಲಸನ ಅಂತ ಹೇಳ್ಬಿಟ್ಟು ಕೆಲಸನೆಲ್ಲ ನಿಧಾನಕ್ಕೆ ಮುಗಿಸ್ಕೊತಾ ಇದ್ವಿ. ನಿಜವಾಗ್ಲೂ ಹೇಳ್ತೀನಿ, ಹಬ್ಬದ ಕೆಲಸಗಳು ಅಂತ ಅಂದರೆ, ಹಬ್ಬದ ಪ್ರಿಪ್ರೇಷನ್ನು ಅಂತ ಅಂದರೆ ಏನಾದರೂ ಟೆನ್ನಿಕೋಸ್ಟ್ ಏನಾದರೂ ಒಂದು ಮರ್ತಿರ್ತೀವಿ. ಆಮೇಲೆ ಇನ್ನೊಂದು ಏನಂದರೆ ಎಲ್ಲಾದರೂ ಒಂದಲ್ಲ ಒಂದು ಕೆಲಸ ಸಿಗ್ತಾನೆ ಇರುತ್ತೆ. ನಿಜವಾಗ್ಲೂ ಕೆಲಸ ಮಾತ್ರ ನಿಜವಾಗ್ಲೂ ಅರಿಯಲ್ಲ. ಏನಾದರೂ ಒಂದೊಂದು ಕೆಲಸಗಳು ಹುಡುಕ್ತಾನೆ ಇದ್ದರೂ ಸಿಗ್ತಾನೆ ಇರುತ್ತೆ ಹಬ್ಬದ ಮನೆಗಳಲ್ಲಿ. ಆಮೇಲೆ ಸಣ್ಣ ಪುಟ್ಟ ಫಂಕ್ಷನ್ಗಳಾಗಲಿ, ದೊಡ್ಡ ಫಂಕ್ಷನ್ಗಳಾಗಲಿ. ಈಗ ದೊಡ್ಡ ಫಂಕ್ಷನ್ಸ್ಗಳು ಅಂತ ಹೇಳಿದ್ರೆ ಬೇರೆಯವ್ರಿಗೆಲ್ಲ ವಹಿಸ್ಬಿಟ್ಟಿರ್ತೀವಿ. ಈಗ ಅಡುಗೆಯವ್ರಿಗಾಗಿರ್ಬೋದು, ಈ ಕ್ಯಾಟ್ರಿನ್ ಥರ ಇದು ಏನೇನೋ ಇರುತ್ತಲ್ವ, ಫೋಟೋದವ್ರಿಗಾಗಿರ್ಬೋದು, ಏನೋ ಒಂದು ಫಂಕ್ಷನ್ಸು ಅಂತ ಅಂದಮೇಲೆ ಎಲ್ಲರಿಗೂ ವಹಿಸ್ಬಿಟ್ಟಿರ್ತೀವಿ. ಹಂಗಿದ್ರೂ ನಮ್ಮ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಇನ್ನೇನು ನಮ್ಮ ಕೆಲಸನೂ ಬೇರೆಯವ್ರು ಮಾಡ್ಕೊಡಕ್ಕೆ ಬರ್ತಾರ? ನಮ್ಮ ಪರ್ಸ್ನಲ್ದು ಇಲ್ಲ. ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೋಬೇಕು. ನಮ್ಮ ಕೆಲಸಗಳು ಮಾಡಿ ಬೇರೆಯವ್ರಿಗೆಲ್ಲ ವಹಿಸಿದ್ರು ಕೂಡ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ಳೋದಕ್ಕೆ ಏನಾದರೂ ಒಂದೊಂದು ಎಡವಟ್ಟು ಮಾಡಿರ್ತೀವಿ, ಮರ್ತಿರ್ತೀವಿ. ಸೊ ಸಣ್ಣ ಪುಟ್ಟ ಫಂಕ್ಷನ್ಗಳು ಅಂತ ಅಂದಮೇಲೆ ಎಲ್ಲ ನಮ್ಮ ಜವಾಬ್ದಾರಿನೇ ಆಗಿರುತ್ತೆ. ಏನೂ ತಪ್ಪಿಲ್ದಂಗೆ ಎಲ್ಲನೂ ನಿಭಾಯಿಸ್ಕೊಂಡು ಹೋಗ್ಬೇಕಾಗತ್ತೆ. ಬಟ್ ನಾನು ಇಷ್ಟು ವರ್ಷಗಳ ಕಾಲ ನಾನು ಮದುವೆಗಿಂತ ಮುಂಚೆನೂ ಅಷ್ಟೇ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಾಯಿದ್ದೀನಿ. ಏನೂ ಒಂದು ತಪ್ಪಿಲ್ದಂಗೆ, ಒಂದು ಕಪ್ಪು ಚುಕ್ಕಿ ನನ್ನ ಮೇಲೆ ಬರ್ದಂಗೆ ನಾನು ನೋಡ್ಕೊಂಡು ಹೋಗ್ತಾಯಿದ್ದೀನಿ. ಈಗಲೂ ಅಷ್ಟೇ, ನಾನು ಮದುವೆ ಆದಮೇಲೂ ಅಷ್ಟೇ ಗಂಡನ ಮನೆಗಾಗಲಿ, ನನ್ನ ಹೆತ್ತೋರ ಮನೆಗಾಗಲಿ ಇದುವರೆಗೂ ನಾನು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ. ನಾನು ಯಾರಿಗೂ ಏನು ಇದು ಮಾಡಿಲ್ಲ. ಬಟ್ ಅವ್ರವ್ರು ಮಾಡಿದ್ದು ಅವ್ರವ್ರಿಗೆ ಇಷ್ಟೇ ನಾನು ತಿಳ್ಕೊಂಡಿರೋದು ನನ್ನ ಜೀವನದಲ್ಲಿ. ಕೆಟ್ಟದಂತೂ ನನ್ನ ಕೈಲಾದಷ್ಟು ಒಳ್ಳೆಯದೇ ಮಾಡಿದ್ದೀನಿ. ರಫಾಗಿ ಮಾತಾಡ್ತೀನಿ ಅಷ್ಟೇ. ನನ್ನ ಕೈಲಾಗಷ್ಟು ಒಳ್ಳೆಯದೇ ಮಾಡಿದ್ದೀನಿ. ಕೆಟ್ಟದ್ದು ಮಾತ್ರ ನಾನು ಯಾರಿಗೂ ಮಾಡಿಲ್ಲ. ಅವ್ರವ್ರು ಮಾಡಿದ್ದು ಅವ್ರವ್ರಿಗಿರಲಿ ಅಂತ ಅಂದ್ಕೊಂಡು ನಾನು ಬರ್ತಿರೋಳು. ಬಟ್ ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು ಅಂತ ಹೇಳೋದಕ್ಕೊಂದು ಇಷ್ಟಪಡ್ತೀನಿ. ಅವ್ರವ್ರು ಮಾಡಿದ್ದು ಅವ್ರಿಗೆ ಇರಲಿ ಅಷ್ಟೇ. ಆಮೇಲೆ ಲಾಸ್ಟಲ್ಲಿ ಏನಕ್ಕಪ್ಪ ಇದೆಲ್ಲ ಮಾತಾಡ್ತಿರ್ಬೇಕಾದ್ರೆ ಯಾಕೆ ಇದನ್ನ ಮಧ್ಯದಲ್ಲಿ ಸೇರಿಸ್ತಿದ್ದಾಳೆ ಅಂತ ಅನ್ಕೋಬೋದು. ಹೆಂಗೆ ಫ್ಲೋಲ್ಲಿ ಮಾತಾಡ್ತಾ ಬಂದ್ಬಿಡುತ್ತೆ ಅಷ್ಟೇ. ಇನ್ನೇನು ಯಾರ ಮೇಲೂ ಕೋಪ ಇಲ್ಲ, ಏನೂ ಇಲ್ಲ. ಅವ್ರವ್ರಿಗೆ ಇರಲಿ ಅನ್ನೋದೊಂದು ಅಷ್ಟೇ ನನ್ನ ಇಚ್ಛೆ ಒಂದು. ಆಮೇಲೆಲ್ಲ ಏನು ಮಾಡಿ ಆಮೇಲೆ ಏನಾದರೂ ತಪ್ಪು ಯಾರಾದರೂ ತಿಳ್ಕೊಂಬಿಟ್ಟಿರ ಆಮೇಲೆ ನನಗೆ ಹೇಳ್ತಾ ಇರೋದು, ಇವಳಿಗೆ ಹೇಳ್ತಿರೋದು, ನನಗೆ ಹೇಳ್ತಿರೋದು, ಅವಳಿಗೆ ಹೇಳ್ತಿರೋದು, ಅವ್ನಿಗೆ ಹೇಳ್ತಿರೋದು ಅಂತ ಹೇಳ್ಬಿಟ್ಟು ನಾನು ಯಾರಿಗೂ ಹೇಳ್ತಾ ಇಲ್ಲ. ಪ್ರತಿಯೊಬ್ರಿಗೂ ಅಷ್ಟೇ, ನನಗೂ ಅಷ್ಟೇ ನೀವು ಹೇಳೋದು ಅದೇ ಥರನೇ, ಅವ್ರು ಮಾಡಿದ್ದು ಅವ್ರಿಗಿರಲಿ ಅಂತಲೇ ಹೇಳೋದು. ಅದೇ ಥರನೇ ನಾನು ಒಂದು ಫ್ಲೋಲ್ಲಿ ಹೇಳಿದ್ದೀನಿ ಅಷ್ಟೇ, ಮಾತಾಡ್ತಾ ಇನ್ನೇನು ಇಲ್ಲ ಅದರಲ್ಲಿ. ಆಮೇಲೆ ತಪ್ಪೇನಾದರೂ ತಿಳ್ಕೊಂಡಿರ ಏನು ಮಾಡೋದಕ್ಕಾಗಲ್ಲ. ಕೆಲಸಗಳು ಹಬ್ಬಗಳು ಅಂತ ಅಂದಮೇಲೆ ಇದ್ದಿದ್ದೆ ನಿಭಾಯಿಸ್ಕೊಂಡು ಬರ್ತಾಯಿದ್ದೀನಿ ಇಲ್ಲಿವರೆಗೂ. ಇನ್ನು ಮುಂದೇನೂ ಹಂಗೆ ನಿಭಾಯಿಸ್ಕೊಂಡು ಹೋಗ್ತೀನಿ. ಗಂಡನ ಮನೇಲೂ ಅಷ್ಟೇ ಯಾವುದೇ ರೀತಿ ನನಗೆ ಕಪ್ಪು ಚುಕ್ಕಿ ಬರ್ದಂಗೆ ನಾನು ನೋಡ್ಕೊಂಡು ಹೋಗ್ತಾಯಿದ್ದೀನಿ. ಅದು ಕಪ್ಪು ಚುಕ್ಕಿ ಒಂದು ಏನಾದರೂ ಬಂದಿದೆ ಅಂತ ಹೇಳಿದ್ರೆ
ಅದಕ್ಕೊಂದಲ್ಲ ಒಂದಿನ ಪರಿಹಾರ ಸಿಗುತ್ತೆ ಅನ್ನೋ ನಂಬಿಕೆ ಮೇಲೆ ನಾನಿದ್ದೀನಿ. ಅದು ಕಪ್ಪು ಚುಕ್ಕಿ ಬಂದಿದೆ ಅಂತ ಅಂದ್ರೂ ಅದಕ್ಕೆ ಅದನ್ನು ಅಳಿಸೋ ಪ್ರಯತ್ನ ಆ ಭಗವಂತ ಮಾಡೇ ಮಾಡ್ತಾನೆ ಅಂತ ನಂಬಿರೋಳು ನಾನು. ಬಂದಿದ್ದರೆ, ಬಂದಿಲ್ಲ ಅಂದರೆ ಇಲ್ಲ, ಅಪ್ಪಿತಪ್ಪಿ ಏನಾದರೂ ಕಪ್ಪು ಚುಕ್ಕಿ ಬಂದಿದೆ ಅಂತ ಅಂದರೆ ಆ ಭಗವಂತ, ನಾನು ನಂಬಿರೋ ಆಂಜನೇಯ, ನಾನು ನಂಬಿರೋ ರಾಯರು, ಇವರಿಬ್ಬರು ಅದಕ್ಕೆ ದಾರಿ ಮಾಡಿಕೊಡ್ತಾರೆ, ಏನಾದರೂ ಒಂದು ವ್ಯವಸ್ಥೆ ಮಾಡೇ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾವು ಒಬ್ಬಟ್ಟೆಲ್ಲ ತಟ್ಟಿ ಮತ್ತು ಇವತ್ತು ಕೂಡ ಮಲಗೋದಕ್ಕೆ 1:30 ಹಾಗೆ ಹೋಯ್ತು. ನಿಜವಾಗ್ಲೂ ಸಿಕ್ಕಾಬಟ್ಟೆ ನನಗೆ ಫಿಕ್ಸ್ ಆಗೋಗಿದೆ ಅದು. ಡೈಲಿ ಕೆಲಸ ಇರಲಿ ಅದೇ ಟೈಮು, ಕೆಲಸ ಇಲ್ಲದೆ ಹೋಗಲಿ ಅದೇ ಟೈಮು, ಇದೇ ಆಗಿಬಿಟ್ಟಿದೆ ನನಗೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಯಾರ ಹತ್ರನೂ ನಾನು ಕೇಳ್ಕೊಳ್ಳೋದು ಒಂದೇ, ನನ್ನ ವೀಡಿಯೋಸ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಿದೆ, ಮೋಟಿವೇಶನ್ ಸಿಗ್ತಿದೆ, ಯೂಸ್ಫುಲ್ ಆಗ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಹೇಳ್ತಾನೆ ಇರ್ತೀನಿ. ಸೊ ಪರವಾಗಿಲ್ಲ, ಮಾಡ್ಕೋತಿದ್ದಾರೆ, ತುಂಬ ಜನ ನೋಡ್ತಿದ್ದಾರೆ ಅಂತ ಅನಿಸುತ್ತೆ. ಬಟ್ ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತಿದ್ರು, ತುಂಬ ನೆಗ್ಲೆಕ್ಟ್ ಮಾಡ್ತಾರೆ, ವೀಡಿಯೋಸ್ ಅಷ್ಟೇ ನೋಡ್ತಾರೆ, ಯಾರೂ ಸಬ್ಸ್ಕ್ರೈಬ್ ಮಾಡ್ಕೋತಾನೆ ಇಲ್ಲ. ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು. ಮತ್ತೆ ನಾಳೆ ವೀಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.